ದೆಹಲಿಯಲ್ಲಿ ಕಾಕ್ರೋಚ್ ಪಾರ್ಟಿಯಿಂದ ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆಯಲ್ಲಿ ಕ್ರಿಮಿನಲ್ಗಳು ಭಾಗಿಯಾಗಿದ್ದಾರೆ. ಅದು ಕೂಡ 2,500ಕ್ಕೂ ಅಧಿಕ ಮಂದಿ ಕ್ರಿಮಿನಲ್ಸ್ ಭಾಗಿ ಅಂತ ಪೊಲೀಸರು ಹೇಳಿದ್ದಾರೆ. ದೆಹಲಿ ಪೊಲೀಸರಿಂದ ಕ್ರಿಮಿನಲ್ಸ್ ಮುಖಚಹರೆ ಪತ್ತೆ ಕಾರ್ಯ ಶುರುವಾಗಿದೆ. ಕಳೆದ 3 ದಿನಗಳಲ್ಲಿ 2,500 ಮಂದಿಯ ಮುಖಚಹರೆ ಪತ್ತೆ. ಜುಲೈ 20ರ ಹಿಂಸಾಚಾರದ ನಂತರ ಪೊಲೀಸರು ಮುಖಚಹರೆ ಪತ್ತೆ ಹಚ್ಚುತ್ತಿದ್ದಾರೆ. ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ಕ್ರಿಮಿನಲ್ಸ್ಗಳು, ಅದು ಕೂಡ 2,500 ಕ್ರಿಮಿನಲ್ಸ್ಗಳು ಭಾಗಿಯಾಗಿದ್ದಾರೆ ಅಂತ ಪೊಲೀಸರು ಈಗ ಅವರ ಮುಖಚಹರೆಯನ್ನ ಪತ್ತೆ ಹಚ್ಚುತ್ತಾ ಇದ್ದಾರೆ. ದೆಹಲಿ ಪೊಲೀಸರು ಹಾಗೂ ಸಿಆರ್ಪಿಎಫ್ ಮೇಲೆ ಕಲ್ಲು ತೂರಾಟ ಆಗಿತ್ತು. ಪ್ರತಿಭಟನೆ ಹಿಂಸಾರೂಪಕ್ಕೆ ತಿರುಗಿತ್ತು. ಈ ಸಂದರ್ಭದಲ್ಲಿ ಆ ಪ್ರತಿಭಟನೆಯಲ್ಲಿ ಕ್ರಿಮಿನಲ್ಸ್ಗಳು ಭಾಗಿಯಾಗಿರೋದೇ ಇದಕ್ಕೆ ಕಾರಣವಾಯ್ತಾ? ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಯಾರೆಲ್ಲ ಕ್ರಿಮಿನಲ್ಸ್ಗಳಿದಾರೋ ಅವರನ್ನ ಪತ್ತೆ ಹಚ್ಚುತ್ತಿದ್ದಾರೆ. 2,500ಕ್ಕೂ ಹೆಚ್ಚು ಮಂದಿ ಕ್ರಿಮಿನಲ್ಸ್ ಭಾಗಿ ಅಂತ ಪೊಲೀಸರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅವರ ಮುಖಚಹರೆ ಪತ್ತೆ ಹಚ್ಚೋ ಕಾರ್ಯ ಮಾಡ್ತಾ ಇದ್ದಾರೆ. ಜುಲೈ 20ನೇ ತಾರೀಕು ಜಂತರ್ ಮಂತರ್ನಲ್ಲಿ ನಡೀತಾ ಇದ್ದಂತಹ ಪ್ರತಿಭಟನೆ ಹಿಂಸಾರೂಪಕ್ಕೆ ತಿರುಗಿತ್ತು. ಸಂಸತ್ ಚಲೋ ನಿಟ್ಟಿನಲ್ಲಿ ಪ್ರತಿಭಟನಾಕಾರರು ಮುನ್ನುಗ್ತಾ ಇದ್ರು. ಆ ಸಂದರ್ಭದಲ್ಲಿ ಪೊಲೀಸರ ಮೇಲೇನೆ ಕಲ್ಲು ತೂರುವಂತಹ ಪ್ರಕ್ರಿಯೆ ನಡೆದಿತ್ತು. ಪೊಲೀಸರ ಮೇಲೆ ಹಲ್ಲೆ ಆಯಿತು. ಈಗ ಆ ಪ್ರತಿಭಟನೆಯ ಸಂದರ್ಭದಲ್ಲಿ ಕ್ರಿಮಿನಲ್ಸ್ಗಳು ಭಾಗಿಯಾಗಿರುವಂತಹ ಹಿನ್ನೆಲೆಯಲ್ಲಿಯೇ ಹಿಂಸಾಚಾರ ನಡೆಯಿತು ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕ್ರಿಮಿನಲ್ಸ್ಗಳ ಮುಖಚಹರೆಯನ್ನ ಪತ್ತೆ ಹಚ್ಚುತ್ತಿದ್ದಾರೆ. ಕಳೆದ 3 ದಿನಗಳಲ್ಲಿ 2,500 ಮಂದಿಯ ಮುಖಚಹರೆ ಪತ್ತೆ ಹಚ್ಚಿದ್ದಾರೆ. ಜುಲೈ 20ರ ಹಿಂಸಾಚಾರದ ನಂತರ ಪೊಲೀಸರು ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಪ್ರತಿಭಟನೆಯಲ್ಲಿ ಯಾರೆಲ್ಲ ಕ್ರಿಮಿನಲ್ಸ್ಗಳು ಭಾಗಿಯಾದರೋ ಅವರನ್ನ ಪತ್ತೆ ಹಚ್ಚುತ್ತಿದ್ದಾರೆ. ಸದ್ಯಕ್ಕೆ 2,500 ಮಂದಿಯ ಮುಖಚಹರೆಯನ್ನ ಫೈಂಡ್ ಔಟ್ ಮಾಡಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ದೆಹಲಿಯ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ದೀರ್ಘವಾಗಿ ಯಾವುದೇ ಹೋರಾಟ ಅಥವಾ ಪ್ರತಿಭಟನೆಗಳು ನಡೆಯುವಂತಹ ಸಂದರ್ಭದಲ್ಲಿ ಈ ರೀತಿಯ ಘಟನೆಗಳು ಸರ್ವೇ ಸಾಮಾನ್ಯ ಅನ್ನೋದಕ್ಕೆ ಮತ್ತೆ ಈ ಜಂತರ್ ಮಂತರ್ನಲ್ಲಾದಂತಹ ಒಂದು ಪ್ರತಿಭಟನೆ ಏನಿದೆ ಅದು ಸಾಕ್ಷಿ ಆಗ್ತಾ ಇದೆ. ಈಗ ಪೊಲೀಸರು ಕೂಡ 2,500 ಕ್ರಿಮಿನಲ್ಸ್ಗಳು ಭಾಗಿಯಾಗಿದ್ದಾರೆ ಅಂತ ಹೇಳ್ತಾ ಇರುವಂಥದ್ದು. ಏನು ಅಪ್ಡೇಟ್ ಸಿಗ್ತಾ ಇದೆ ಈಗ? ವೀಣಾ, ಇಂಥ ಸಂದರ್ಭಗಳನ್ನು ದುರುಪಯೋಗ ಪಡಿಸಿಕೊಳ್ಳುವಂಥ ಸಮಾಜಘಾತಕ ಶಕ್ತಿಗಳು ಕೂಡ ಅಲ್ಲಿ ಆ ಸ್ಥಳಗಳಲ್ಲಿ ಸಿಗ್ತಾರೆ. ಇದು ಮೊದಲನೇದಾ ಅಥವಾ ಕೊನೆಯದಾ ಅನ್ನುವಂಥ ಪ್ರಶ್ನೆಗೂ ಕೂಡ ಉತ್ತರ ಸಿಗೋದಿಲ್ಲ. ಯಾಕಂದ್ರೆ ರೈತರ ಪ್ರತಿಭಟನೆಯನ್ನ ದುರುಪಯೋಗ ಮಾಡಿಕೊಂಡ್ರು, ಇಂಥ ಪ್ರತಿಭಟನೆಯನ್ನು ಕೂಡ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಈವನ್ ಕಳೆದ 3 ದಿನಗಳಿಂದಲೂ ಕೂಡ, ಅಂದ್ರೆ 20ರ ಘಟನೆಯ ನಂತರ ಎಚ್ಚೆತ್ತಂತ ದೆಹಲಿಯ ಪೊಲೀಸರು ಒಂದು ಫೇಸ್ ರೆಕಗ್ನೈಸ್ಡ್ ಒಂದು ಸಿಸ್ಟಮ್ ಅನ್ನ ಅಳವಡಿಸುವಂತಹ ಕೆಲಸ ಮಾಡಿದ್ರು. ಅಲ್ಲಿ ಎಲ್ಲಾ ಕಡೆ ಪ್ರಮುಖ ದ್ವಾರಗಳೆಲ್ಲೆಲ್ಲಿದೆ ಅಲ್ಲಿ ಮತ್ತೆ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಅವರ ಚಲನವಲನಗಳು ಏನ್ ಮಾಡ್ತಾರೆ, ಇವೆಲ್ಲವುಗಳ ಮೇಲೆ ನಿಗಾ ಇಡ್ಲಿಕ್ಕೆ ಫೇಸ್ ರೆಕಗ್ನೈಸೇಷನ್ ಸಿಸ್ಟಮ್ ಇರುವಂತಹ ಒಂದು ವ್ಯವಸ್ಥೆಯನ್ನ ಅಲ್ಲಿ ಅಳವಡಿಸಿದ್ರು. ಆಗ ಎಲ್ಲವೂ ಕೂಡ ಗೊತ್ತಾಗ್ತಾ ಹೋಯ್ತು. ಪೊಲೀಸರಿಗೆ ಎಷ್ಟೇ ಇದ್ರೂ ಕೂಡ ಮಾಹಿತಿಗಳು ಬರುವುದು ಬೇರೆ ಇರ್ತದೆ. ಆದರೆ ಅದನ್ನ ಒಂದು ರೀತಿಯಲ್ಲಿ ಎವಿಡೆನ್ಸ್ ಮಾದರಿಯಲ್ಲಿ ತೆಗೆದುಕೊಳ್ಳುವಂಥದ್ದು ಮತ್ತೊಂದು ರೀತಿ ಇರುತ್ತೆ. ಯಾಕಂದ್ರೆ ಯಾರು ತಪ್ಪು ಮಾಡಿದ್ರು ಏನು ಅನ್ನುವಂಥದ್ದು ಬದಲು ಪತ್ತೆ ಹಚ್ಚಲಿಕ್ಕೆ ಈಗ ಎಲ್ಲ ಕಡೆಯಿಂದಲೂ ಕೂಡ CCTV ಅಳವಡಿಕೆ ಆಗ್ತಾ ಇದೆ. ಸೊ ಅದೇ ರೀತಿ ಫೇಸ್ ರೆಕಗ್ನೈಸೇಷನ್ ಸಿಸ್ಟಮ್ ಕೂಡ ಹಾಕಿರುವಂಥದ್ದು. ಇದನ್ನ ಕಳೆದ 3 ದಿನಗಳಿಂದಲೂ ಕೂಡ ಅವರು ಎಲ್ಲವನ್ನ ಹುಡುಕುವಂತ ಕೆಲಸ ಆಗ್ತಾ ಇದೆ. ಯಾರು ಇವರು, ಯಾಕೆ ಬರ್ತಾ ಇದ್ದಾರೆ, ಏನ್ ಮಾಡ್ತಾರೆ ಅನ್ನುವಂಥದ್ದು. ಸೊ ನೀವು ಆ ಭಾಗದಲ್ಲಿ ಸುತ್ತಮುತ್ತ ಓಡಾಡಿದ್ರೆ
ವಿದ್ಯಾರ್ಥಿಗಳ ಸಂಖ್ಯೆಯಷ್ಟೇ ಇವರು ಕೂಡ ಅಂದ್ರೆ ಅಪರಾಧಿಗಳಲ್ಲ ಅಥವಾ ಈ ಕ್ರಿಮಿನಲ್ಸ್ ಅಲ್ಲ, ಬೇರೆ ಬೇರೆ ರೀತಿಯ ಕೆಲಸಕ್ಕೆ ಸಂಬಂಧ ಇಲ್ಲದೆ ಇರೋರು ಕೂಡ ಓಡಾಡ್ತಾ ಇದ್ದಾರೆ. ಇದನ್ನ ಪೊಲೀಸರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ನೀವು ಯಾರು, ಯಾಕೆ ಬರ್ತಾ ಇದ್ರಿ, ಏನು ಅನ್ನೋಂಥ ಪ್ರಶ್ನೆ ಮಾಡಿ ಅವನ್ನೂ ಒಳಗಡೆ ಕಳಿಸ್ತಾ ಇದ್ದಾರೆ. ಅವ್ರ ಅಪರಾಧಿನ ಅಥವಾ ಕ್ರಿಮಿನಲ್ ಅನ್ನೋವಂಥದ್ದು ಬೇರೆ, ಆದ್ರೆ ಎಲ್ಲಿಂದ ಬಂದಿರಿ, ಯಾಕೆ ಅನ್ನೋವಂಥದ್ದು ಮಾಹಿತಿ ಪಡ್ಕೊಳ್ಳೋ ಕೆಲಸ ಆಗ್ತಾ ಇದೆ. ಇದೇ ರೀತಿಯಲ್ಲಿ ಯಾರ್ಯಾರು ಓಡಾಡಿದ್ದಾರೆ ಅನ್ನುವಂಥ ಒಂದು ಸರ್ಚ್ ಅನ್ನ ಮಾಡಿದಂಥ ಸಂದರ್ಭದಲ್ಲಿ ಅದರ ಸಂಖ್ಯೆ 2,500 ದಾಟಿರುವಂಥದ್ದು. ಅಂದ್ರೆ ದೆಹಲಿಯ ಪೊಲೀಸರ ರೆಕಾರ್ಡ್ಗಳಲ್ಲಿ ಇರುವಂಥವ್ರು ಅವರೆಲ್ಲರೂ ಕೂಡ ಬೇರೆ ಬೇರೆ ಠಾಣೆಗಳಲ್ಲಿ ರೆಕಾರ್ಡ್ಗಳಲ್ಲಿ ಇರುವಂಥವ್ರು, ಸುತ್ತಮುತ್ತ NCR ಪ್ರದೇಶದಲ್ಲಿ ರೆಕಾರ್ಡ್ಗಳಲ್ಲಿ ಇರುವಂಥವ್ರನ್ನ ಅವರು ಪತ್ತೆ ಹಚ್ಚಿರುವಂಥದ್ದು ಈ ಫೇಸ್ ರೆಕಗ್ನೈಸೇಷನ್ ಸಿಸ್ಟಮ್ ಇಂದ. ಸೊ ಈಗ ಅದರ ಸಂಖ್ಯೆ 2,500 ದಾಟಿದೆ ಅನ್ನುವಂಥದ್ದು ದೆಹಲಿಯ ಪೊಲೀಸರು ಹೇಳ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟು 15 FIR ಗಳನ್ನ ದಾಖಲು ಮಾಡಿದ್ದೇವೆ ಅನ್ನುವಂಥದ್ದು ಕೂಡ ದೆಹಲಿಯ ಪೊಲೀಸರು ಹೇಳ್ತಾ ಇದ್ದಾರೆ. ಕಾರಣ ಇಷ್ಟೇ, ಈ ಕ್ರಿಮಿನಲ್ಸು ಇದೇ ಸಿಚುಯೇಷನ್ ನ ಬೇರೆ ರೀತಿಯಲ್ಲಿ ಬಳಸ್ಕೊಳ್ತಾರೆ ಅನ್ನುವಂಥದ್ದು. ಯಾಕೆಂದ್ರೆ 20ನೇ ತಾರೀಕು ಘಟನೆ ನಡೆದಂತ ಸಂದರ್ಭದಲ್ಲಿ ಈವನ್ CJP ಪಕ್ಷದ ವತಿಯಿಂದಲೂ ಕೂಡ ಇದೇ ಆರೋಪ ಬಂತು. ಬೇರೆ ಬೇರೆ ಕ್ರಿಮಿನಲ್ಗಳು ಈ ರೀತಿ ಮಾಡಿದ್ದಾರೆ, ನಾವು ಶಾಂತಿ ಪ್ರಿಯರು, ಪ್ರತಿಭಟನೆಯ ಹೊರತಾಗಿ ನಾವು ಯಾವುದೇ ರೀತಿಯ ಪ್ರಯತ್ನಗಳನ್ನ ಮಾಡುವುದಿಲ್ಲ. ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.